ಮಂಜುಳಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಪಾಸ್ತಾ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹೋಟೆಲ್ ಶೈಲಿಯಲ್ಲಿ ನಾನು ಯಾವ ರೀತಿ ಮಾಡ್ತಾರೆ ಅಂತ ಮನೆಯಲ್ಲೇ ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀನಿ. ಒಂದು 150 ಗ್ರಾಮು ಪಾಸ್ತಾ ತೊಗೊಂಡಿದ್ದೀನಿ. ಒಣಮೆಣಸಿಕಾಯಿ ಒಂದು 6ರಿಂದ 8, ಹಸಿಮೆಣಸಿಕಾಯಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು 5ರಿಂದ 6, ಕ್ಯಾಪ್ಸಿಕಮ್ಮು ಕೆಂಪು ತೊಗೊಂಡಿದ್ದೀನಿ 3 ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, 2 ಬೆಳ್ಳುಳ್ಳಿ, 1 ಆಲೂಗಡ್ಡೆ, 2 ಕ್ಯಾರೆಟು, 2 ಟೊಮೊಟೊ, 1 ಈರುಳ್ಳಿ. ಇದು ಒಗ್ಗರಣೆಗೆ ರಿಫೈನ್ಡ್ ಆಯಿಲ್ ತೊಗೊಂಡಿದ್ದೀನಿ ಅರ್ಧ ಬಟ್ಲು, 1 ಚಮಚದಷ್ಟು ಉಪ್ಪು ತೊಗೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು, 1 ಚಮಚದಷ್ಟು ಟೊಮೊಟೊ ಸಾಸ್ ತೊಗೊಂಡಿದ್ದೀನಿ, 1 ಚಮಚ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ, 1 ಚಮಚದಷ್ಟು ಶುಂಠಿ ಪೌಡರ್ ತೊಗೊಂಡಿದ್ದೀನಿ, 1 ಚಮಚದಷ್ಟು ಕೆಂಪು ಮೆಣಸಿನ ಸಾಸ್ ತೊಗೊಂಡಿದ್ದೀನಿ, 1 ಚಮಚದಷ್ಟು ಪಾಸ್ತಾ ಮಸಾಲ ತೊಗೊಂಡಿದ್ದೀನಿ. ಈಗ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ತರಕಾರಿ ಎಲ್ಲ ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಕೋಬೇಕು ಮತ್ತು ಪಾಸ್ತಾನ ಬಿಸಿನೀರಲ್ಲಿ ಬೇಯಿಸ್ಕೋಬೇಕು. ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಮೊದಲಿಗೆ ಪಾಸ್ತಾ ಬೇಯಿಸ್ಕೊಳ್ಳೋಣ. 1.5 ಚರಿಗೆ ನೀರು ಹಾಕ್ತಾಯಿದ್ದೀನಿ ಪಾಸ್ತಾ ಬೇಯಿಸ್ಲಿಕ್ಕೆ. ಇದು 10 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಬೇಕು. ಇನ್ನು ಅರ್ಧ ಚರಿಗೆ ಹಾಕ್ತೀನಿ. ಇನ್ನು ಅರ್ಧ ಚರಿಗೆ ನೀರು ಹಾಕ್ತಾಯಿದ್ದೀನಿ. 1 ಚರಿಗೆ ಮತ್ತು ಅರ್ಧ ಚರಿಗೆ 1.5 ಚರಿಗೆ ಅಷ್ಟು ನೀರು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು. ಒಂದು ಪ್ಲೇಟ್ ಮುಚ್ಚೋಣ. ಇದು ಕುದಿ ಬಂದಮೇಲೆ ಪಾಸ್ತಾನ ಹಾಕ್ಬಿಟ್ಟು ಬೇಯಿಸೋಕ್ಕಿಡೋಣ. ನೀರು ಕುದೀತಾ ಇದೆ. ಈಗ ಪಾಸ್ತಾ ಹಾಕೋಣ. ಇದು ಬೇಯಲಿಕ್ಕೆ ಹಾಕ್ತಾಯಿದ್ದೀನಿ. ನಾನು ಉಪ್ಪು ಐದಲೇ ಹಾಕ್ತಾಯಿಲ್ಲ, ಇದೆಲ್ಲ ಬೆಂದಮೇಲೆ ಮುಕ್ಕಾಲು ಭಾಗ ಬೆಂದಮೇಲೆ ಹಾಕ್ತಾಯಿದ್ದೀನಿ. ಈಗ ಇದನ್ನು ಕುದಿಯೋಕೆ ಇಟ್ಟಿದ್ದೀನಿ. ಪ್ಲೇಟ್ ಮುಚ್ಚೋಣ. ಕುದಿ ಬರ್ತಿದ್ದಾಗೆ ಪ್ಲೇಟ್ ತೆಗೆದಿಟ್ಬಿಡಿ, ಇಲ್ಲಾಂದರೆ ಉಕ್ಕುತ್ತೆ. ಇದು ಇದೇ ಥರನೇ ಬೇಯಬೇಕು. ಒಂದು 5ರಿಂದ 10 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು. ಬೇಯಿಸ್ಬೇಕಾದ್ರೆ ಉಕ್ಕು ಬರ್ತಿದೆ ಅಂದರೆ ಸ್ವಲ್ಪ ಅರ್ಧ ಚಮಚದಷ್ಟು ಆಯಿಲ್ ಹಾಕಿ. ಇದು ಉಕ್ಕು ಬರೋದು ಕಡಿಮೆ ಆಗುತ್ತೆ ಮತ್ತು ಒಂದಕ್ಕೊಂದು ಅಂಟೋದಿಲ್ಲ. ಇದು ಟಿಪ್ಸ್ ಅಂತಲೇ ಹೇಳ್ಬೋದು. ಈಗ ಒಂದು ಸಾರಿ ಚೆನ್ನಾಗಿ ಕೈಯಾಡಿ ನೋಡೋಣ. ಇದು ಒಂದು ಮುಕ್ಕಾಲು ಭಾಗ ಬೆಂದ ಮೇಲೆ ಉಪ್ಪು ಹಾಕ್ತಾಯಿದ್ದೀನಿ. ಮುಂಚೆನೇ ಉಪ್ಪು ಹಾಕ್ತಾಯಿಲ್ಲ. ಫಸ್ಟಿಗೆ ಉಪ್ಪು ಹಾಕ್ಬಿಟ್ರೆ ಇದು ಚೆನ್ನಾಗಿ ಬೇಯೋದಿಲ್ಲ. ಒಂದು ಮುಕ್ಕಾಲು ಭಾಗ ಬೇಯಬೇಕು. ಬೆಂದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ತೀನಿ, ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಮುಕ್ಕಾಲು ಭಾಗ ಬೆಂದಿದೆ. ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ನಾವು ಬಸ್ಕೋಬೇಕು. ನೀರೆಲ್ಲ ಬಸ್ಕೋಬೇಕು. ಇದೆಲ್ಲ ಇದು ರೆಡಿ ಆಗಿದೆ ಆಲ್ಮೋಸ್ಟು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಒಂದು ಸೋದಿಸ್ಕೊಳ್ಳೋಣ. ಇದು ಬೆಂದಿದೆ. ಈಗ ಒಂದು ಪಾತ್ರೆಯಲ್ಲಿ ನಾನು ಬಸಿತಾ ಇದ್ದೀನಿ. ಈಗ ಒಗ್ಗರಣೆ ಹಾಕೋಣ. ತರಕಾರಿ ಎಲ್ಲ ಚೆನ್ನಾಗಿ ಹೆಚ್ಕೊಂಡಿದ್ದೀನಿ ಸಣ್ಣಕ್ಕೆ. ಈಗ ಒಣಮೆಣ್ಸಿಕಾಯಿನ ಈ ರೀತಿ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಅಂತಲೂ ಕರೀತಾರೆ. ಇದು ಬೆಳ್ಳುಳ್ಳಿನ 2 ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಸಿಪ್ಪೆ ಎಲ್ಲ ಸುಲಿದ್ಬಿಟ್ಟು ಚೆನ್ನಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಸಣ್ಣಕ್ಕೆ. ಈಗ ಒಗ್ಗರಣೆ ಹಾಕೋಣ ಬನ್ನಿ. ಈಗ ಒಂದು ಬಾಣಲೆ ಇಟ್ಟಿದ್ದೀನಿ. ಇದಕ್ಕೆ ನಾನು ಆಯಿಲ್ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ನಾವು ಬೇಕಿದ್ದರೆ ಬೆಣ್ಣೆ ಕೂಡ ತೊಗೋಬೋದು, ಆಪ್ಷನಲ್ಲು. ನಾನು ರಿಫೈನ್ಡ್ ಆಯಿಲ್ ಮಾತ್ರ ತೊಗೊತಾ ಇದ್ದೀನಿ. ಬೆಣ್ಣೆ ಹಾಕಿದರೆ ಇನ್ನಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಎಣ್ಣೆ ಕಾಯ್ತಿದ್ದಾಗೆ ಮೊದಲಿಗೆ ನಾನು ಹಸಿಮೆಣ್ಸಿಕಾಯ್ದು ಖಾರ ಹಾಕ್ತಾಯಿದ್ದೀನಿ ಮತ್ತು ಒಣಮೆಣ್ಸಿಕಾಯ್ದು ಕ್ಯಾಪ್ಸಿಕಮ್ಮು ಹಾಕ್ತಾಯಿದ್ದೀನಿ. ಇದು ದೊಡ್ಡದಾದರೆ 1 ತೊಗೋಬೋದು. ನಾನು ಚಿಕ್ಕ ತೊಗೊಂಡಿದ್ದೀನಿ, 3 ತೊಗೊಂಡಿದ್ದೀನಿ. ನಂತರ ನೀರುಳ್ಳಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಮಿಶ್ರಣ ಮಾಡಬೇಕು. ಸ್ವಲ್ಪ ಕೆಂಪಾಗಬೇಕು. ಸ್ವಲ್ಪ ಬೇಯ್ತಿದ್ದಾಗೆ ಹಸಿ ಕರಿಬೇವು ಹಾಕ್ತಾಯಿದ್ದೀನಿ. ಇದು ಕೂಡ ಸ್ವಲ್ಪ ಬೇಯಬೇಕು. ನಾನು ಹಸಿ ಕರಿಬೇವು ನೀರುಳ್ಳಿ ಹಾಕಿದ್ಮೇಲೆ ಹಾಕ್ತಾಯಿದ್ದೀನಿ, ಯಾಕಂದರೆ ಗ್ರೀನ್ ಆಗೇ ಇರುತ್ತೆ. ಇದು ಟಿಪ್ಸ್ ಅಂತ ಅಂದ್ಕೊಳ್ಳಿ. ಮೊದಲಿಗೆ ಹಾಕಿದರೆ ಕಪ್ಪಾಗಿಬಿಡುತ್ತೆ. ಈಗ ನಾನು ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಶ್ರಣ ಮಾಡಿ ಇದು ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಬೇಕು ತರಕಾರಿ. ನೆಕ್ಸ್ಟು ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಕ್ಯಾರೆಟು ಬೇಗನೆ ಎಣ್ಣೆಯಲ್ಲಿ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ನಾನು ಕೊನೆಯಲ್ಲಿ ಟೊಮೊಟೊ ಹಾಕ್ತಾ ಇರೋದು. ಹುಳಿ ಅಂಶ ಬೇಗ ಹಾಕಿದರೆ ಬೇಯೋದಿಲ್ಲ ತರಕಾರಿ. ಕೊನೆಯಲ್ಲಿ ಹಾಕಿದರೆ ತರಕಾರಿ ಬೇಗ ಬೇಯುತ್ತೆ. ಇದು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲಿ. 2ರಿಂದ 3 ನಿಮಿಷ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಖಾರ ನಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಆಪ್ಷನಲ್ಲು.
ಮತ್ತು ಬೆಳ್ಳುಳ್ಳಿ ಕೂಡ ಸಿಪ್ಪೆ ತೆಗೆದುಬಿಟ್ಟು ಹೆಚ್ಚಿಟ್ಟಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಶ್ರಣ ಮಾಡಿ ಇದೆಲ್ಲ ಚೆನ್ನಾಗಿ ಕೂಡ್ಕೋಬೇಕು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದು ರೆಸ್ಟೋರೆಂಟಲ್ಲಿ ತಿನ್ನೋಕ್ಕೆ ಹೋದರೆ ತುಂಬ ರೇಟ್ ಜಾಸ್ತಿ ಇರುತ್ತೆ. ಮನೆಯಲ್ಲೇ ಈ ರೀತಿ ಮಕ್ಕಳಿಗೋಸ್ಕರ ಸಂಡೇ ಸ್ಪೆಷಲ್ಲಾಗಿ ಮಾಡಿಕೊಡ್ಬೋದು. ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಮನೆಯಲ್ಲೇ ತಿಂಡಿ ತಿಂದು ಬೋರ್ ಆಗಿರುತ್ತೆ. ಈ ರೀತಿ ಸ್ಪೆಷಲ್ಲಾಗಿ ವಾರಕ್ಕೊಂದ್ಸರಿ ಮಾಡಿಕೊಟ್ರೆ ಮಕ್ಕಳು ಕೂಡ ಖುಷಿಯಾಗಿರ್ತಾರೆ. ಕೊನೆಯಲ್ಲಿ ಟೊಮೊಟೊ ಹಾಕ್ತಾಯಿದ್ದೀನಿ. ಇದು ಕೂಡ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಟೊಮೊಟೊ ಬೇಗ ಬೇಯುತ್ತೆ, 2 ನಿಮಿಷದಲ್ಲೇ ಬೆಂದೋಗುತ್ತೆ. ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾನು ಮಸಾಲೆ ಇಟ್ಕೊಂಡಿದ್ದೀನಿ, ಅದನ್ನೆಲ್ಲ ಹಾಕ್ತಾಯಿದ್ದೀನಿ. 1 ಚಮಚದಷ್ಟು ಪಾಸ್ತಾ ಮಸಾಲ, 1 ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಯಾಕಂದರೆ ಉಪ್ಪು ಬೇಯಿಸಲಿಕ್ಕೆ ಹಾಕಿದ್ದೀನಿ, ಒಗ್ಗರಣೆಗೆ ಮಾತ್ರ ಹಾಕ್ತಾ ಇರೋದು. ಮತ್ತು ಟೊಮೊಟೊ ಸಾಸು 1 ಚಮಚ, ಅಚ್ಚ ಖಾರದ ಪುಡಿ 1 ಟೀ ಸ್ಪೂನ್ಸು, ಶುಂಠಿ ಪೌಡ್ರು 1 ಚಮಚ, ಮತ್ತು ಚಿಲ್ಲಿ ಸಾಸ್ ಕೂಡ 1 ಚಮಚದಷ್ಟು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗೆಲ್ಲ ಮಿಶ್ರಣ ಮಾಡಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ತಳ ಸೀದೆ ಇರೋ ಥರ ಚೆನ್ನಾಗಿ ಕೈ ಇಡಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ, ತರಕಾರಿ ಎಲ್ಲ. ಈಗ ಕೊನೆಯಲ್ಲಿ ನಾನು ಬೇಯಿಸಿರ್ತಕ್ಕಂಥ ಪಾಸ್ತಾನ ಹಾಕ್ತಾಯಿದ್ದೀನಿ, ನೋಡ್ಕೊಳ್ಳಿ. ಇದನ್ನು ಹಾಕ್ಬಿಟ್ಟು ಹಾಕಿದ್ದೀನಿ, ಚೆನ್ನಾಗಿ ಮಿಶ್ರಣ ಮಾಡಬೇಕೀಗ. ಕೊನೆಯಲ್ಲಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗೆಲ್ಲ ಮಿಶ್ರಣ ಮಾಡಬೇಕು. ತರಕಾರಿ ಜೊತೆ ಎಲ್ಲ ಮಸಾಲೆ ಕೂಡಬೇಕು. 1-2 ನಿಮಿಷ ಇದನ್ನು ಮುಚ್ಚಿಡಬೇಕು. ಅದೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಪಾಸ್ತಾ ಎಲ್ಲ ನೀಟಾಗಿ. ಕೊನೆಯಲ್ಲಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಹಾಕ್ತೀನಿ, ಮತ್ತು ಗಾರ್ನಿಷಿಗೆ ಸ್ವಲ್ಪ ಹಾಕ್ತಿದ್ದೀನಿ. ಪಾಸ್ತಾ ರೆಸಿಪಿ ರೆಡಿ. ಈಗ ಸರ್ವ್ ಮಾಡೋಣ ಬನ್ನಿ. ಪಾಸ್ತಾ ರೆಡಿ ಆಯಿತು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತಾ ಇರ್ತೀನಿ. ಈಗ ಪಾಸ್ತಾ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಇದ್ರ ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಸರ್ವ್ ಮಾಡ್ತಾಯಿದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ, ಮಕ್ಕಳಿಗೆ ಕೂಡ ಮಾಡಿಕೊಡಿ. ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಈ ವಿಡಿಯೋ ನೋಡಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.